नमस्ते अस्तु भगवन् विश्वेश्वराय महादेवाय त्रयंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। हरि ओम। नावेल्लरू कूडी दत्त टेंपल महिळा मंडळ दत्त निम्मದು महिळा मंडळ ಹೆಸರೇನಪ್ಪ? ಸತ್ಸಂಗ್ರಿ ಮಹಿಳಾ ಮಂಡಳ ಅಲ್ರಿ, ವಿಜಯಾಬದ್ದಿ ಸತ್ಸಂಗ್ ಗ್ರೂಪ್ ಇದೆ. ಇವರೆಲ್ಲರೂ ಕೂಡಿ ಇವತ್ತಿನ ದಿನ ಶ್ರಾವಣ ಮಾಸದಲ್ಲಿ ನಾವು ಒಂದು ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ಆ ಶಿವನ ಸ್ತುತಿ ಮಾಡಬೇಕು ಅಂತ ಹೇಳಿ ಈ ಶ್ರಾವಣ ಮಾಸದಲ್ಲಿ ನೀವು ಆ ಶಿವನ ಧ್ಯಾನ ಮಾಡಿದ್ದೇ ಆದರೆ, ಅವನಿಗೆ ಜಲಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತಾವಂತೇಳಿನೇ ನಮ್ಮ ಪೂರ್ವಜರು ಅನೇಕ ಉಲ್ಲೇಖಗಳಿದ್ದಾವೆ. ನಮಗೂ ಸಹಿತದ ಅವರು ಎಲ್ಲರಿಗೂ ಇಷ್ಟು ಮಂದಿ ಮಾಡಿದ್ದೇವಲ್ಲ, ಎಲ್ಲರಿಗೂ ಮನಸ್ಸಿಗೆ ಒಂದು ಆನಂದ ಸಿಗುತ್ತದೆ, ಮನೆಯಲ್ಲಿ ಸುಖ ಶಾಂತಿ ಸಿಗುತ್ತದೆ ಅಂತೇಳಿ. ಎದಕ್ಕಂತ ಹೇಳಿದರೆ ಶಿವನೇ ಎಲ್ಲಕ್ಕಿಂತ ಹೆಡ್ ಆಫೀಸ್ ರೀ. ಶಿವನಿಗೆ ಒಂದು ಬೇಡಿದ್ರೆ ಸಾಕ್ರಿ, ನಿಮ್ಮ ಭಾಗ್ಯದಲ್ಲಿ ಇಲ್ಲದೇ ಇದ್ರೂ ಸಹಿತ ಅವನು ತಂದು ಕೊಡ್ತಾನೆ. ಅದಕ್ಕಾಗಿ ಹೇಳ್ತಾರೆ, ನಾವಿಕನಾರೋ ನಡೆಸುವನಲ್ಲೋ ಸಾಗಿದೆ ಜೀವನ ನೌಕೆ. ಯಾರು ನಡೆಸ್ತಾ ಇದ್ದಾರೆ? ಯಾರೋ ಅಲ್ಲದೆ ಭಗವಂತನೇ ನಡೆಸ್ತಾ ಇದ್ದಾನೆ. ಆದರೆ ಆ ಶಿವನ ಆರಾಧನೆ ಮಾಡುವುದರಿಂದ ನಿಮಗೆ ವಿದ್ಯಾ ಬುದ್ಧಿ ಐಶ್ವರ್ಯ ಧನ ಧಾನ್ಯ ಎಲ್ಲವೂ ಸಿಗುತ್ತದೆ ಅಂತೇಳಿ. ಈ ಶಿವನನ್ನ ಆರಾಧನೆ ಮಾಡಿರುವಂತಹ ಶ್ರೇಷ್ಠ ಜ್ಞಾನಿ ಅಂತ ಹೇಳಿದ್ರೆ ಪಾಣಿನಿ. ಆ ಪಾಣಿನಿ ಇಂಥ ಶತಧಡ್ಡಿದ್ದ ಅಂತ ಹೇಳಿದರೆ ಗುರುಕುಲದಲ್ಲಿ 12 ವರ್ಷ ತಪಸ್ಸು ಮಾಡಿದ ನಂತರವೂ ಕೂಡ ಏನು ಬರಂಗಿಲ್ಲ ರೀ. ಅವಾಗ ಇನ್ನು 12 ವರ್ಷ ಮಾಡ್ತಾನ್ರಿ ಅವ. ಮಾಡಿದ ನಂತರ ಅವಾಗಲೂ ಬರೋದಿಲ್ಲ. ಅವಾಗ ಅವ್ರ ಗುರುಗಳು ಹೇಳ್ತಾರೆ, ಹೋಗು ನೀನು ಶಿವನನ್ನ ಒಲಿಸಿಕೋ, ಆ ಶಿವಾರಾಧನೆ ಮಾಡು, ಅದು ಪಂಚಾಕ್ಷರಿ ಮಂತ್ರವನ್ನು ಹೇಳು, ಉತ್ತರಕ್ಕೆ ಹೋಗಿ ತಪಸ್ ಮಾಡಂತ ಹೇಳಿದ ನಂತರ ಅವನು ಉತ್ತರಕ್ಕೆ ಹೋಗ್ತಾನೆ. ಅಲ್ಲಿ ಹೋದ ನಂತರ ಒಂದು ಗುಹೆಯಲ್ಲಿ ಕುಳಿತುಕೊಂಡ ನಂತರ ಅಲ್ಲಿ ಈ ಮುಂಚಿತವಾಗಿ 4 ಋಷಿಗಳು ಕುಂತಿರ್ತಾರೆ. ಒಂದು ಆಸನ ಖಾಲಿ ಇರ್ತೈತ್ರಿ. ಅದರ ಮೇಲೆ ಕುಂತ ಆ ಪಾಣಿನಿಯ ಮನೋಕಾಮನೆ ಹೇಳ್ತಾನೆ, ಹೇ ಭಗವಂತ, ನನಗೆ ಎಲ್ಲರೂ ಶತಧಡ್ ಅಂತ ಹೇಳಿದೆ, ಆದರೆ ನನಗೆ ಇಷ್ಟು ಜ್ಞಾನಿಯನ್ನು ಮಾಡು. ನಾನು ಹೇಳಿದ ಒಂದು ವ್ಯಾಕರಣ ತಿಳಿದ ನಂತರ ಅವರು ಪ್ರಖ್ಯಾತ ಪಂಡಿತರಾಗಬೇಕು, ಅಂತಹ ವಿದ್ಯೆಯನ್ನು ನನಗೆ ದಯಪಾಲಿಸುವಂತೇಳಿ ಆ ಶಿವನನ್ನು ಪ್ರಾರ್ಥನೆ ಮಾಡಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ. ಬರೀ 5 ಸಲ ಹೇಳಿದ ತಕ್ಷಣವೇ ಶಿವ ಧನ್ ಅಂತ ತಿಳಿದ ಬೀಳ್ತಾನ್ರಿ ಕೈಲಾಸದಿಂದ. ಅವನು ತಾಂಡವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ತಾಂಡವ ನೃತ್ಯ ಮಾಡಿದ ತಕ್ಷಣವೇ ಅವನಿಗೆ ಆ ಒಂದು ಶಿವನ ಡಮರುವಿನಿಂದ 14 ಶಬ್ದಗಳು ಕೇಳಿಸ್ತಾವೆ, ಸೂತ್ರ ಕೇಳಿಸ್ತಾವೆ. ಅವಾಗ ಅವನು ಅದನ್ನ ಮನಸ್ಸಿನಲ್ಲಿ ಸ್ಥಿರ ಮಾಡ್ಕೋತಾನೆ. ಮಾಡಿದ ನಂತರ ಅಲ್ಲಿ ಕುಳಿತಿರುವಂತಹ ಸನಕ ಸನಂದಾದಿಗಳು 4 ಋಷಿಗಳು ಅವರು ಅನೇಕ ವರ್ಷದಿಂದ ತಪಸ್ ಮಾಡಿರ್ತಾರೆ. ನಾವು ಶಿವನ ಒಂದು ತಾಂಡವ ನೃತ್ಯ ನೋಡ್ಬೇಕಂತೇಳಿ ಕೂತಿರ್ತಾರೆ. ಆ ನೃತ್ಯವೂ ಆಗುತ್ತದೆ. ಆ ನೃತ್ಯದ ಜೊತೆಗೆ ಆ ಒಂದು ಡಮರುವಿನ ಶಬ್ದದಿಂದ ಅವನಿಗೆ ಲಟ್ ಫ್ಲೋಟ್ ಅಂತ ಹೇಳಿ ಚಂದದವ್ರಿ. ಒಂದ್ಸಲ ನಿಮಗೆಲ್ಲರಿಗೂ ಅದನ್ನು ವಾಟ್ಸಪ್ನಲ್ಲಿ ಹಾಕ್ತೇನೆ. ಅದನ್ನೆಲ್ಲ ಹೇಳಬೇಕ್ರಿ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಸೂತ್ರಗಳು ಅಂದರೆ ಅದು ಪಾಣಿನಿದ್ದರೆ. ಏನಾದರೂ ಈಗ ನಮ್ಗೆ ಯಾವುದಾದ್ರೂ ಗ್ರಂಥ ಸಿಕ್ಕಿದ್ದೇ ಆದರೆ ಅದು ಪಾಣಿನಿ ಗ್ರಂಥದಿಂದ ಸಿಕ್ಕಿದ್ದಂದ್ರೆ. ಆ ಪಾಣಿನಿ ಸಂಸ್ಕೃತ ಪಂಡಿತನಾದ. ಇನ್ನಾದರೂ ಸಹಿತ ಅಧ್ಯಯನ ಮಾಡಬೇಕಂದ್ರೆ ಪಾಣಿನಿ ಸೂತ್ರವನ್ನೇ ಅಭ್ಯಾಸ ಮಾಡ್ತಾರೆ. ಅದು ಯಾರ ಕೃಪೆ? ಆ ಭಗವಂತನ ಶಿವನ ಕೃಪೆ ಆಗಿದೆ. ಆ ಶಿವನ ಕೃಪೆಯಿಂದ ನಮಗೆಲ್ಲರಿಗೂ ಕೂಡ ಜ್ಞಾನ ವೈರಾಗ್ಯ, ಭಕ್ತಿ ಜ್ಞಾನ ವೈರಾಗ್ಯ, ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘ ಆಯುವನ್ನು ಆ ಶಿವನನ್ನು ನಮಗೆ ದಯಪಾಲಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಸತ್ಸಂಗಕ್ಕೆ ಇವತ್ತಿಗೆ ಇಲ್ಲಿ ಪೂರ್ಣ ಮಾಡಿ. ಹರಿ ಓಂ. ನಮಸ್ತೆ.